ಏಯ್ ಬರಲ್ಲ ಅನ್ನ ಕೂತಿರು ಹಂಗೆ ಹೋಯ್ತಾನೆ. ಏಯ್ ನಾನು ಯಾರು ಗೊತ್ತಿಲ್ಲ ನಿಮಗೆ? ಹಾಂ ನಾನು ಯಾರು ಗೊತ್ತಿಲ್ಲ ನಿಮಗೆ? ಹಾಂ ಏನು ನನಗೆ ಎದುರದಾಗ ಮಾತಾಡ್ತೀಯ? ಯಾರು ಗೊತ್ತಿಲ್ಲ? ಏನು ಕೈಯಲ್ಲೆಲ್ಲ ಜೋರಾಗಿ ಹಾಕಿದೆ ಬಿಚ್ಚು ಬಿಚ್ಚಲ್ಲ. ಏಯ್ ಬಿಚ್ಚೋ ಬಿಚ್ಚೋ. ಏಯ್ ಬಿಚ್ಚೋ ಬೇಗ ಬಿಚ್ಚೋ. ಎಷ್ಟೊತ್ತು ಬಿಚ್ಚು ಬಿಚ್ಚು. ತೆಗಿಯೋ ಕತ್ತಲ್ಲಿ ತೆಗಿಯೋ ಬೇಗ ತೆಗಿಯೋ ಬೇಗ. ಎಷ್ಟೊತ್ತು ಮಾಡೋದು? ಎತ್ತ ಪರ್ಸೆತ್ತ ಎತ್ತಲ್ಲಿ ಪರ್ಸೆತ್ತು ಎತ್ತ ಕೊಡ ಇಲ್ಲಿ. ಒಡೆ ಸಲಾಮು. ಹಾಂ ಹೊಡಿ ಸಲಾಮ್ ಹೊಡಿ ಇನ್ನೊಂದ್ಸರಿ. ನಾನು ಸರಿ ಏನಾದ್ರು ಎದುರುಗಡೆ ಸಿಗ್ದಾಗ ಸಲಾಮ್ ಹೊಡಿದೆ ಹೋಗ್ಬೇಕು ನೀನು. ಓಡ್ತಾರ ಓಡು. ರೌಡಿಸಮ್ ಅಂದರೆ ಹಿಂಗಿರ್ಬೇಕು. ಎಲ್ಲನೂ ಬಂತು ಈ ಥರ ಒಂದು 4 ಜನಕ್ಕೆ ಮಾಡಿದ್ರೆ ಲೈಫಲ್ಲಿ ಸಕ್ಕದಾಗಿ ಸೆಟ್ಲ್ ಆಗ್ಬೋದು. ಏನೋ ನೋಡೋಕೆ ಸಾಫ್ಟ್ವೇರ್ ಥರ ಇದ್ದು ಇಷ್ಟೆಲ್ಲ ಮಾತಾಡ್ತೇನೆ ನೀನು? ಹಾಂ ನನ್ನನ್ನೇ ಯಾರು ಅಂತ ಕೇಳ್ತೀಯನೋ ನೀನು? ನಾನು ಇಲ್ಲಿ ತಟ್ಟಿದ್ರೆ ಇಡೀ ಮಂಗಳೂರು ಮೈಸೂರು ಮಂಡ್ಯ ನಡಗುತ್ತೆ. ನೋಡ್ತೀಯಾ ನೀನು? ನೋಡಕ್ ಸಾಫ್ಟ್ವೇರ್ ಇರ್ಬೋದು, ಆದ್ರೆ ನಾನು ತುಂಬಾ ಹಾರ್ಡ್ವೇರ್ ಕಣೋಲೇ. ಅಣ್ಣ ತಪ್ಪಾಯ್ತಣ್ಣ, ಬಾರಣ್ಣ ನಾನು ನೀನು ಒಂದೇ ಇರಬೇಕು. ಬಾರಣ್ಣ ಹಿಂಗೆ ಎಲ್ಲ ಡೀಲು ಮಾಡೋಣ ಬಾರಣ್ಣ. ಇವನ್ ಯಾರು ನನ್ನ ಕೈಲಿ ಒದೆ ತಿಂದ ಇವಾಗ ನೋಡ ಹೆಂಗ್ ಕೂತಾನೆ. ನಾನು ಬರೋರ್ಗು ಅಷ್ಟೇ ಬೇರೆಯವ್ರವ, ನಾನು ಬಂದ್ಮೇಲೆ ನಂದೇ ಅವ. ಇವಾಗ ಈ ಏರಿಯಾ ಫುಲ್ ಒಬ್ಬನೇ ನಾನೇ ಡಾನು. ನಿಂತ್ಕೊಳ್ಳ ನನ್ನ ಮಕ್ಕಳ. ಅಯ್ಯೋ ವಿಲ್ಲನ್ ಆಗಿದ್ದಾನೆ, ಕಾಮಿಡಿ ಮಾಡಕ್ಕೆ ಓಡು. ನಾನು ಹೆಂಗೋ ಡೀಸೆಂಟ್ ಆಗಿದ್ದೆ, ನಾನು ರೌಡಿ ಆಗಕ್ಕೆ ಇವರೇ ಕಾರಣ. ಇನ್ಯಾರು ನನ್ನ ಈ ಡಾನ್ ಪಟ್ಟೆಯಿಂದ ಇಳ್ಸಕ್ಕಾಗಲ್ಲ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಹೊಡಿ ಮಗ ಬಿಡಬೇಡ ಅವನ್ನ ಅಂತ ಚಿಕ್ಕ ವಯಸ್ಸಲ್ಲೇ ಲಾಂಗು ಮಚ್ಚು ಇಟ್ಕೊಂಡು ಕದ ತೋರಿಸ್ತಾರೆ. ಡಾನ್ ಆಗ್ಬೇಕು, ಹೆಸರು ಮಾಡ್ಬೇಕು ಅಂತ. ತಂದೆ ತಲೆಗೊಡಿತಾರೆ, ತಾಯಿ ಕೈಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ. ಬಹದ್ದೂರ್ ಎದೆಗೆ ಹೊಡಿಯೋದು, ಎದುರುಗಡೆ ನಿಲ್ಲಕ್ಕಿಂತ ಮುಂಚೆ ಎದೆ ಗಟ್ಟಿಗಿದೆ, ಮುಟ್ ನೋಡ್ಕೋ, ಕೆಣಕ್ಬಿಟ್ಟೆ ಕಳ್ಳ. ಸೊ ಈ ತರ ಡೈಲಾಗ್ ಹೊಡ್ಕೊಂಡು ರೌಡಿಸಮ್ ಮಾಡ್ತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಅದು ಬರೀ ಫಿಲಮ್ ಓರಿಯೆಂಟೆಡ್ ಮಾತ್ರ ಅವರು ಹೀರೋಗಳು ಮಾಡೋದು. ಅದು ರೌಡಿಸಮ್ ಮಾಡೋದು ತಪ್ಪು. ತುಂಬಾ ರೌಡಿಸಮ್ ಮಾಡೋ ಬದಲು ಯೂನಿಟಿಯಾಗಿ ಹೋರಾಡಿದ್ರೆ ನಾವು ನೇಷನ್ ಬಿಲ್ಡ್ ಮಾಡ್ಬೋದು. ಈ ಡಚ್ಚು ಹತ್ರ ಇಟ್ಕೊಳ್ಳೋದು ಅಷ್ಟೊಂದು ಸಲಿಸಲ್ಲ. ನೀನು ನೋಡಿಯೋ ಬುಲೆಟ್ ಈ ಡಚ್ಚು ಗುಂಡ್ಗೆ ತಾಗಬೇಕಂದ್ರೆ ಫಸ್ಟ್ ಆ ಬುಲೆಟ್ ಈ ಡಚ್ಚು ಪರ್ಮಿಷನ್ ಕೇಳ್ಕೊಂಡು ಬರಬೇಕು. ಈ ಡಚ್ಚು ಡಿಸೈಡ್ ಆದ್ರೆ ನಿನ್ನ ಜಾಯಿಂಟ್ಸ್ ಡ್ಯಾಮೇಜ್ ಆಗಿಬಿಡ್ತವೆ. ಈ ಡಚ್ಚು ಡಿಚ್ಚಿ ಕೊಟ್ಟರೆ ಡೈರೆಕ್ಟ್ ಆಗಿ ದೇವ್ರ ಪದ ಸೇರ್ಕೊಂಡ್ಬಿಡ್ತೀವಿ ಅಷ್ಟೇ. ರೌಡಿಸಮ್ ಅಲ್ಲಿ ಇಂಥ ಕಡಕೆಲ್ಲ ಡೈಲಾಗ್ ಹೊಡಿತಾರೆ ಅಷ್ಟೇ, ರೋಷ ತೋರಿಸ್ತಾರೆ. ಇದೆಷ್ಟು ಸರಿ? ಇದು ಸಿನಿಮಾಗಳಿಗೆ ಮಾತ್ರ ಸೀಮಿತ, ಅಲ್ಲಿ ರಿಯಲ್ ಲೈಫಲ್ಲಿ ಇದೇನು ಯೂಸ್ ಆಗೋದಿಲ್ಲ. ಸೊ ಈ ರೌಡಿಸಮ್ ಬಗ್ಗೆ ನಮ್ಮ ಬೃಂದಾವನ ಕಾಲೇಜ್ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ? ದಯವಿಟ್ಟು ಸಣ್ಣ ಏಜ್ನಲ್ಲೇ ಯಾರು ರೌಡಿಸಮ್ ಮಾಡ್ಕೊಳಕ್ ಹೋಗ್ಬೇಡಿ. ಅಂದ್ರೆ ದೊಡ್ಡವರಾದ್ಮೇಲೆ ಮಾಡ್ಬೋದು ಅಂತನಾ? ಸುಮ್ಮನೆ ವಿದ್ಯಾಭ್ಯಾಸ ಅದು ಇದು ಇರುತ್ತೆ, ಅದನ್ನ ಕಲ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೋಬೋದಲ್ಲ. ಸೊ ಸಹವಾಸ ದೋಷದಕ್ಕೆ ಸಿಕ್ಕಿ ಕೆಟ್ಟವರಾಗೋದು ಒಳ್ಳೇದಲ್ಲ. ಹೌದು, ಸಜ್ಜನರ ಸವಾಚ ಹೆಜ್ಜೆನು ಸವಿದಂತೆ ಅಂತಂದು ಹೇಳಿದೆ. ರೌಡಿಸಮ್ಮು ಈಗಲೇ ಬೇಡ, ನಾವಾಗೆ ಹೋಗೋದು ಬೇಡ, ಅದು ತುಂಬ ಕೆಟ್ಟದು. ಅದು ಹಾಗೆ ಬಂದರೆ ನಾವು ಬರೋ ತನಕ ಮಾತ್ರ ಬೇರೆ ರವ, ನಾವು ಬಂದಮೇಲೆ ನಮ್ಮದೇ ಅವ ಆಗಿರಬೇಕು. ಅಂದರೆ ಆ ಥರ ರೌಡಿಸಮ್ ಮಚ್ಚು ಲಾಂಗ್ ಆ ಥರ ಅಲ್ಲ, ಜಸ್ಟ್ ಅವ. ವಿದ್ಯಾರ್ಥಿಗಳಾಗಿ ರೌಡಿಸಮ್ ಮಾಡೋದು ತುಂಬ ತಪ್ಪು. ಯಾಕಂದರೆ ನಾವು ಸಮಾಜಕ್ಕೆ ಏನು ಬೇಕೋ ಅದು ಕೊಡುಗೆ ಕೊಡಬೇಕು. ರೌಡಿಸಮ್ ಅಂದರೆ ಒಬ್ಬ ಜೀವನವನ್ನು ಹಾಳು ಮಾಡೋದು. ಆದ್ದರಿಂದ ರೌಡಿಸಮ್ ಅನ್ನೋದು ತುಂಬ ತಪ್ಪು ಅಂತ ಹೇಳ್ತೀನಿ. ಆ್ಯಕ್ಚುಲಿ ರೌಡಿಸಮ್ ಇಂದ ಲೈಫ್ನೆಲ್ಲ ಹಾಳು ಮಾಡ್ಕೊತಾರೆ. ಮೂವೀಸ್ ಎಲ್ಲ ನೋಡಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿಕೊಂಡು ದೇ ಆರ್ ಜಸ್ಟ್ ರೂಯಿನಿಂಗ್ ದೇರ್ ಲೈಫ್. ಆಮೇಲೆ ಲೈಫ್ ಇಲ್ಲ, ಕೆರಿಯರ್ ಇಲ್ಲ, ಫ್ಯೂಚರ್ನಲ್ಲಿ ಏನೂ ಆಗಲ್ಲ. ಅವರು ದೇ ಬಿ ಜಸ್ಟ್ ಬಿಹೈಂಡ್ ದ ಬಾಸ್. ಸೊ ಲೈಫು ಏನೋ ನಷ್ಟ ಆದಂಗೆ. ಸೊ ದಟ್ಸ್ ಮೈ ಒಪಿನಿಯನ್. ರೌಡಿಸಮ್ ಫಸ್ಟು ಸ್ಟಾರ್ಟ್ ಆಗೋದು ಎಲ್ಲಿ ಅಂದರೆ ಸ್ಕೂಲಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಫಸ್ಟು ಟೀಚರ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಸತ್ಯ ಹೇಳೋ ಟೈಮ್ ಬಂದಾಗ ಸತ್ಯ ಹೇಳಿದ್ರು ನಿನ್ಗೆ ಎಷ್ಟು ತಾಕತ್ತಿದ್ರೆ ನನ್ನ ಮುಂದೆನೇ ನೀನು ಸತ್ಯ ಹೇಳ್ತೀಯ ಅಂತ ಕೇಳ್ತಾರೆ. ಸತ್ಯ ಹೇಳಿದ್ರು ತಪ್ಪೆ, ಹೇಳ್ದಿದ್ರು ತಪ್ಪೆ. ಇಳಿಬೇಡ ಮಗ, ಇಳಿಬೇಡ, ರೌಡಿಸಮ್ಗೆ ಇಳಿಬೇಡ. ರೌಡಿಸಮ್ ಬೇಡ ರೀ, ಅದರಿಂದ ನಿಮ್ಮ ಲೈಫೇ ಸ್ಪಾಯ್ಲ್ ಆಗುತ್ತೆ. ದಿಸ್ ಇಸ್ ನಾಟ್ ಯುವರ್ ಕಪ್ ಆಫ್ ಟೀ. ಲೈಫ್ನ ಸ್ಪಾಯ್ಲ್ ಮಾಡ್ಕೋಬೇಡಿ, ಉದ್ಧಾರ ಆಗೋ ರೀತಿ ನೋಡಿ ಅಂತ ಹೇಳಿ ಸಾಕಷ್ಟು ಪಾಯಿಂಟ್ ಶೇರ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಕಲರ್ಫುಲ್ ಕ್ಯಾಂಪಸ್ ವಿತ್ ಬೃಂದಾವನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಮುಂದಿನ ವಾರ ಮತ್ತೊಂದು ಸೂಪರ್ ಆದ ಎಪಿಸೋಡ್ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಮಧುಮೀನಾ ಸೈನಿಂಗ್ ಆಫ್ ವಿತ್ ಕ್ಯಾಮ್ರಾ ಪರ್ಸನ್ ನ್ಯಾಚುರಲ್ ನಾಗೇಶ್ ಗೌಡ, ಸೈಲೆಂಟ್ ಕಿಲ್ಲರ್ ಸಾಯದ್, ಆಡಿಯೋ ಪರ್ಸನ್ ಯೂತ್ಫುಲ್ ಯೋಗೇಶ್ ಅಂಡ್ ಪವರ್ಫುಲ್ ಎಡಿಟರ್ ಪ್ರವೀಣ್. ಟೇಕ್ ಕೇರ್, ಬೈ ಬೈ, and keep watching ಸುದ್ದಿಯ ಜೀವಾಳ ನಿಮ್ಮ ETV ನ್ಯೂಸ್.